ಗ್ಯಾರಂಟಿ. ಅಲ್ಲ ಮದುವೆಗೆ 8 ವರ್ಷ ಆತು, ಇನ್ನ ತಕ ನೀ ಹಿಡಿಯವಲ್ಲಿ. ನನಗೂ ಯಾವಾಗ ಹಿಡಿತಿ ಅದ್ ಕಾದ ಸಾಕಾಗೈತಿ. ಅದೇ ನಮ್ ಕೈಗೈತ್ರಿ, ಎಲ್ಲಾ ದೇವ್ರ ಕೈಗೈತ್ರಿ. ಆತ ನೋಡಮ್ ಬಿಡ್ರಿ. ಏನ್ ಹಾಕಾವ ಮದುವೆಗೆ 4 ವರ್ಷ ಆತ, ಏನೋ ಹಿಡಿಯಾಕ ತಯಾರಿಲ್ಲಿ. ಬರೀ ಆಗ್ತಾ ಆ ದೇವ್ರ ಮೇಲೆ ಕೂತ್ರ ಹಾಕತ್ತೇನೆ ಅಂದ್ರೆ ನೋಡ್ರಿ ದೇವ್ರ ಮೇಲೆ ಬಾರಿಟ್ರ ಎಲ್ಲಾ ಅಕ್ಕವ. ಇಟ್ ಜಲ್ದಿ ಇನ್ನ 4 ವರ್ಷ ಇತ್ತು, ಏನ ನಾವೇನ್ ಮುದಕ ಆಗಿಲ್ಲಲ್ಲ. ಈಗ 4 ವರ್ಷ ಆತ, ಇನ್ನು ಬಿಟ್ಟ 40 ಆಕಾವ. ಮುದಕ ಆದ್ಮೇಲೆ ಮಕ್ಳಾಗೋದಲ್ಲ, ಅವಾಗೇನ್ ಮಾಡೋದ? ರಗಡ ದೇವ್ರ ತಿಂಡ್ರ ಎಲ್ಲ ಅದು ದವಾಖಾನು ಅದು. ನಾವ್ ಊರಾಗ ಹೆಚ್ಚಿಟ್ರೆ ಸಾಕ, ನೀ ಗಂಡ್ಸಲ ಅಂತ ಹೇಳಿ ನನಗ ಅವಮಾನ ಮಾಡಾಕ್ತಾರ ಮಂದಿ ಎಲ್ಲ. ಮಂದಿದ್ ಯಾಕೆ ತಲೆ ಕಟ್ಸ್ಕೋತೀರಿ? ಎಲ್ಲಾ ದೇವ್ರ ಮೇಲೆ ಬಾರಿ ಇಡ್ಬೇಕ್ರಿ. ನೋಡ್ರಿ ಒಬ್ರು 2 ವರ್ಷಗಿ ತೊಟ್ಲಿ ಇರ್ತಾವ, ಒಬ್ರು 4 ವರ್ಷಗಿ ಇರ್ತಾವ. ನಮ್ ಊರಾಗ್ರಿ 12 ವರ್ಷ ಮಕ್ಳಿಗೆ ಅವ. ಈಗ 4 ವರ್ಷ ಆಗೈತ್ರಿ, ನೀವ್ ಇಟ್ಟಾಗ ತಲೆ ಕಟ್ಸ್ಕೊಳ್ತೀರಿ. ಅಕ್ಕ ಬಿಡ್ರಿ, ನಾನ್ ಬಾಳ ದೊಡ್ಡವ್ರಿದ್ದೇವನ್ರಿ. ನೋಡ್ದಾನು ನೀ ಹೇಳೋದೆಲ್ಲ ಸರಿ ಐತಿ, ಆದ್ರ ಈಗ ಕಾಲ್ಮಾನ ಬಾ ಸುಮಾರು ಐತಿ. ಎಡಿ ಬದ್ರ ಸಾಯಕತ್ತಾರ. ನೀ 10-12 ವರ್ಷ ಹೇಳತ್ತಿದಿ, ಅಲ್ಲಿ ತರ ನಾವು ಬದುಕ್ತೀವೋ ನಮ್ಗ ಗ್ಯಾರಂಟಿ ಇಲ್ಲ. ಅದಕ್ಕ ನಮ್ದೆಲ್ಲಾ ಸಮಸ್ಯೆ ಕ್ಲಿಯರ್ ಆಗ ನನ್ನ ಕಡೆ ಒಂದ್ ಪರಿಹಾರ ಐತಿ. ಅಂತ ಏನ್ರಿ ಪರಿಹಾರ? ಯಾ ಸ್ವಾಮಿಗಳ ಬಳಿ ಹೋಗ್ಬೇಕೇನ್ರಿ? ನಾ ಹೇಳೋದು ಒಂದ್ ಸ್ವಲ್ಪ ಕೇಳಿಸ್ಕೊ ಚಂದಂಗೆ. ಯಾವ ಸ್ವಾಮೀಜಿ ತಕ್ಕೂ ಹೋಗೋದ್ ಬೇಕಾಗಿಲ್ಲ, ಯಾವ ದವಾಖಾನಿಗೆ ಹೋಗೋದ್ ಬೇಕಾಗಿಲ್ಲ, ಯಾವ ದೇವ್ರ ಹೋಗೋದ್ ಬೇಕಾಗಿಲ್ಲ. ನಾನು ಒಂದೈತೆ ನೀ ಗಡ್ ಜೀವ ಮಾಡ್ಕೋ, ನಾ ಇನ್ನೊಂದ್ ಮದ್ವೆ ಆಗ್ಬೇಕತ್ ಮಾಡಿ. ಎಣ್ಣೆ ಮದ್ವಿ ಒಂದೇ ಹೆಣ್ತಿರತನ 2ನೇ ಲಗ್ನ ಆಗ್ತೀರಿ? ನಾ ಸತ್ರ ಮಾಡ್ಕೊಡಲ್ಲ. ಯಾಕಂದ್ರ ಎಲ್ಲಾರ ಜಗತ್ದಾಗ ಮಕ್ಕಳಲ್ಲಿ ಮತ್ತೊಂದ್ ಮದ್ವಿ ಮಾಡ್ಕೊತ ಹೋದ್ರ ಜಗತ್ ಯಾಕೆ ಉಳಿತೈತ್ರಿ? ನೋಡ್ದಾನು ನಾ ಹೇಳೋದು ಒಂದ್ ಸ್ವಲ್ಪ ಸಮಾಧಾನಲೇ ಕೇಳಿಸ್ಕೊ. ನಾ ನಿನ್ನಂತರೂ ಬಿಟ್ಕೊಳಂಗಿಲ್ಲ, ನಾ ನಿನ್ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರ ಇಷ್ಟ ಕೋಟಿಗಟ್ಲೆ ಆಸ್ತಿ ಐತಿ. ಇದಕ್ಕೆ ಒಬ್ಬ ವಾರಸ್ದಾರ ಬೇಕಲ್ಲ. ಇಷ್ಟೆಲ್ಲ ಗಳಿಸಿ ನಾಳೆ ಯಾರ್ದೋ ಪಾಲ್ ಮಾಡಿ ಹೋಗೋದ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಮನೆಗೆ ದೀಪ ಅಂತೇಳಿ ಒಂದ್ ಮಗು ಬೇಕು. ನಾ ಅದಕ್ಕೆ ಇನ್ನೊಂದ್ ಮದುವೆ ಆಗತ್ತೇನೆ. ಆಯ್ತ್ರಿ, ನಿಮ್ಮ ಆಸೆ ನಿರಾಶೆ ಮಾಡಲ್ಲ. ನೀವ್ ಹೇಳಿದ್ವಿ ತಲೆ ಹೋಗ್ಯದ್ರಿ. ಎಲ್ಲದಕ್ಕೂ ವಾರಸ್ದಾರ್ ಬೇಕೇ ರೀ. ಆದ್ರ ಹೊಸ ಹೆಣ್ತಿ ನಂಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಹೊಸ ಹೆಣ್ ಸಿಗ್ತಾಳು, ಆ ಹೆಣ್ಣಿನ ಆಸೆಕಾಗಿ ನಾ ಮದುವೆ ಆಗತ್ತಿಲ್ಲ. ನನಗ್ ಬೇಕಾಗಿರೋದು ವಾರಸ್ತಾರ. ಅದಕ್ಕೆ ನಾ ಮದುವೆ ಆಗತ್ತೇನೆ ಹೊರತಾಗಿ ನಿನ್ನ ಮೇಲೆ ಹಂಗೆ ಪ್ರೀತಿ ಕಮ್ಮಿ ಆಕತ್ತೇಳು. ನಾ ನಿನ್ನಂತರೂ ಬಿಟ್ಕೊಡಂಗಿಲ್ಲ. ನಿರ್ಮಲಾ, ನಾನು ನೋಡ್ ನಿರ್ಮಲಾ, ನಾನು ಕದ ಮುಚ್ಚಿ ನೀನ್ ಮಾಡ್ಕೊಂಡ್ ಬಂದಿಲ್ಲ. ನಾನು ಹೆಂಡತಿ ಪರ್ಮಿಷನ್ ತಗೊಂಡ ನೀನು ಮಾಡ್ಕೊಂಡ್ ಬಂದೇನಿ. ನಾ ಕೆರಿಯಾರ ಸಮ್ಮುಖದಾಗ ನಾವು ಮದುವೆ ಮಾಡ್ಕೊಂಡ್ ಬಂದೇನಿ. ಅದಕ್ಕೆ ನೀವು ಜಗಾಡ್ಬೇಡ್ರಿ, ಚಂದಂಗೆ ಸಂಸಾರ ಮಾಡ್ಕೊಂಡು ಹೋಗುನು. ಈ ನಮ್ಮ ಆಸ್ತಿಗೆಲ್ಲ ನೋಡ್ಕೊಂಡ ಅಗದಿ ನಕ್ಕೋತ ಕರ್ಕೋತ ಜೀವನ ಮಾಡ್ಕೋತ ಹೋಗುನು. ನನ್ಗೆ ಹೇಳ್ಬೇಕೇನ್ರಿ? ಸಣ್ಣ ಕೇಳ ಏನ್ರ ಒಂದ್ ಅಂದ್ರ ಬಿ ದಕ್ಸೋತೀನಿ ತಗೋರಿ. ಹೌದ್ರಿ, ಒಂದ್ ಹೆಣ್ಣಾದಾಕಿ ಏನ್ ಬೇಕಾದ್ರೂ ಹಂಚ್ಕೋತಾಳ, ಆದ್ರ ಕಟ್ಕೊಂಡ್ ಗಂಡನ ಯಾವತ್ತೂ ಹಂಚ್ಕೊಳ್ಳೋದಿಲ್ಲ. ನಮ್ಮ ಅಕ್ಕ ದೊಡ್ಡ ಮನಸ್ಸು ಮಾಡಿ ನಿಮ್ಗ ಪರ್ಮಿಷನ್ ಕೊಟ್ಟಾಳಂದ್ರ ಆಕಿ ಏನಂದ್ರು ನಾನು ದಕ್ಕಿಸ್ಕೊಂಡ್ ಹೋಗ್ತೀನಿ. ನೀವು ವಿಚಾರ ಬಿಡ್ರಿ ಅದ್ರದ್ದು. ಅಲ್ಲ, ನಾನು ಎಂತೆಂಥವ್ರು ನೋಡೇನಿ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಾಡಿ ಬರ್ದಾಡ್ತಾರೆ. ನನಗೂ ಅಂದ್ರೆ 2ನೇ ಮದುವೆ ಆಗ್ಬೇಡು, ಜಗಳ ಹತ್ತತಿ, ನಿನಗೆ ನೆಮ್ಮದಿ ಇರಂಗ್ಲತ್ತಿ. ಆದ್ರೆ ನಿಮ್ಮಿಬ್ಬರು ನೋಡಿ ನನಗೆ ಖುಷಿ ಆತ, ನಾನಾ ಭಾಗ್ಯವಂತ ಅನ್ಸಾಕತೈತಿ. ಅದಕ್ಕೆ ನಾವೆಲ್ಲರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋನು. ನೀವ್ ಮನ್ ಕಡೆ ಲಕ್ಷ್ಯ ಕೊಡ್ಬೇಡ್ರಿ. ಹೊರಗೆ ಏನತ್ ಕೆಲ್ಸ ನೋಡ್ಕೋರಿ, ಏನೋ ಇಬ್ರು ಎಲ್ಲಾ ನೋಡ್ಕೋತೇವ್. ನೀವ್ ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ಒಂದೇ ತಾಯಿ ಹೊಟ್ಯಾಗ ಹುಟ್ಟಿಲ್ಲಂತ ಅಷ್ಟ ನಾವಿಬ್ರು ಅಕ್ಕ ತಂಗಿನ ಇನ್ಮ್ಯಾಲ. ನೀವ್ ಅದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಹೋಗ್ರಿ, ನಿಮ್ ಕೆಲ್ಸ ನೋಡ್ಕೊರ್ ಹೋರಿ. ಇಷ್ಟೆಲ್ಲ ನೀವು ಅರ್ಥ ಮಾಡ್ಕೊಂಡೆ ನನ್ನ ಜೊತೆ ಜೀವನ ಮಾಡಾಕ್ತಿರಲ್ಲ, ನನಗೆ ಅಷ್ಟೇ ಸಾಕು. ನನಗೆ ಭಾಳ ಖುಷಿ ಆಯ್ತು. ಈ ತೆಗಿ ಕಸ ಯಾಕೆ ಹುಡುಕ್ತಿ? ಈಗರ ಮದ್ವೆ ಆಗೈತಿ, 4 ದಿವಸ ಮನ್ಯಾಗಿರು, ನಾ ಎಲ್ಲಾ ಹುಡುಕ್ತೀನಿ. ಅಯ್ಯೇ ಅಕ್ಕ, ಈಗರೆ ಬಂದಿ ಅಂದ್ರೇನು? ನಮ್ಮ ಮನಿ ಕೆಲ್ಸ ನಾವ್ ಮಾಡಬೇಕಲ್ಲ. ಮುಂಜಾನೆ ನೋಡಾತೀನಿ, ಬಾಂಡೆನೂ ನೀನೇ ತಿಕ್ಕಿದಿ, ಒಗ್ಗರಣೆ ನೀನೇ ಒಗ್ದಿದಿ. ಎಟ್ರೆ ಕೆಲ್ಸ ಮಾಡ್ತೀನಿ, ನಾನು ಮಾಡ್ತೀನಿ ತಗೋ. ನಿನಗೆಲ್ಲ ಅದು ಗೊತ್ತಾಗಲ್ಲ. ಹೋ ಮನ್ಯಾಗ ಕುಂದ್ರು, ನಾ ಎಲ್ಲ ಹುಡ್ಕೊಂಡು ಮನೆಗ್ ಬರ್ತೀನಿ. ಅಕ್ಕ, ನೀ ಬರೋತನ ಆಯ್ತು ಕೆಲ್ಸ ಮಾಡಿ, ನೀ ಹೋಗಿ ರೆಸ್ಟ್ ಮಾಡ. ನಾ ಹುಡುಕ್ತೇನೆ ಹೇಳ, ಇದಕ್ ಹಿಂಗ್ ಮಾಡಾತಿದಿ? ನಾ ಮಾಡ್ತೀನಿ, ಹೋ ಮನೆ ಮುಕ್ಕೋನಿ. ಅಕ್ಕ, ನಿನ್ ಏನ್ ಗೊತ್ತಾಗಂಗಿಲ್ಲ, ಎಟ್ಟತ್ ಮುಕ್ಕೋತಾರ ತಂಗಿ. ಅಲ್ಲ, ಈಗ ಮಂದಿ ಒಬ್ಬ ಯಾವ ಕೆಲಸ ಮಾಡಕತ್ರೆ ಅವ್ನ ಕೆಲಸ ಹಚ್ತಾರ ಹೊರತಾಗಿ ನಾ ಮಾಡ್ತೀನಿ ಅನ್ನಂಗಿಲ್ಲ. ನೀವಿಬ್ರು ನಾ ಮಾಡ್ತೀನಿ ನೀವ್ ಮಾಡ್ತಂತ ಜಗಳ ಆಕತಿರ್ಲೆ, ಮಂದಿ ಯಾರ ನೋಡ್ಕಿತಾರು ಅಲ್ಲೇ ಒಳಗೆ ಹೋಗಿ ಜಗಳ ಹೋಗ್ರಿ. ಅದಕ್ಕೆ ಹೇಳಿನ್ರಿ ಆಕಿಗೆ, ಈಗ ಹೊಸದಾಗಿದ್ದಿ ಮನ್ಯಾಗ ಕೊಡು, ನಾ ಮಾಡ್ತೀನಿ ಅಂದ್ರೆ ಎಲ್ಲಿ ಕೇಳಲ್ಲ. ಅಲ್ರಿ ಅಕ್ಕ, ಮುಂಜಾನೆ ಹಿಡ್ಕೊಂಡು ಬರೀ ಕೆಲ್ಸನೇ ಮಾಡಾತಾಳ. ಬಾಂಡೆನೂ ಆಕಿನ ತಿಕ್ಕಲು, ಒಗ್ಗರಣೆ ಆಕಿನ ಓದ್ಲು, ಎಷ್ಟೊತ್ ಕೆಲ್ಸ ಮಾಡ್ತಾಳ ಆಕಿ? ಹೊಸದಾ ಬಂದಿ ಅಂದ್ರೇನ? ನನ್ ಮ್ಯಾಗಿನ್ ಬಿದ್ದಿನ ನಮ್ ಮನಿ ಕೆಲ್ಸ ನಾವ್ ಮಾಡಬೇಕಲ್ಲ. ನೋಡು, ಇಬ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡ ಕೆಲಸ ಮಾಡ್ಕೊಂಡು ಹೋಗ್ರಿ. ಈಗ ಮಂದಿ ನೋಡಾತತಿ, ಒಳಗೆ ಹೋಗ್ರಿ. ನಾನು ಒಟ್ಟ ಮೇವ್ ಹಾಕಿ ಬರ್ತೀನಿ ನಾಡಿ.
ರೀ ತಗೋರಿ ನೀರ್. ಸರಿ ಸರಿ ಚಂತಾಗ ಬರ್ರಿ ನೀರು ಕೊಡೋದು ಚಾ ಕೊಡೋದು ಬರೀ ಇದಾತ. ನನಗೇನ್ ಬೇಕಾ ದಿನ ಆಗವಾತ. ಏನಾಯ್ತ್ರಿ ನಿಮಗ? ಏನ್ ಬಗ್ರಿ ಮೇಲೆ ಹಾಕತ್ತಾರ? ಹಿಂಗ್ಯಾಕ್ ಸಿಡಕ್ ಬಿಡಕ್ ಮಾಡಾತಿರಿ? ಏನ್ರಿ ಹೊರಗಿನ ಟೆನ್ಷನ್ ಇದ್ರ ಹೇಳ್ರಿ, ಬಗೆಹರಿಸುನು. ಹಿಂಗ್ಯಾಕ್ ಮಾಡಾತಿರಿ? ನನಗ ಯಾವ ಟೆನ್ಷನ್ ಇಲ್ಲ. ದೇವ್ರ ಎಲ್ಲಾ ಕೊಟ್ಟ ನನಗ. ಆದ್ರ ನನಗೆ ಏನ್ ಬೇಕಲ್ಲ ಅದನ್ನ ಕೊಡವಲ್ಲ. ಏನ್ ಬೇಕಾಗದ್ ನಿಮಗೀಗ? ಅಲ್ಲ ಏನು ಗೊತ್ತಿಲ್ದಾರಂಗ ಏನ್ ಬೇಕಂತ ಕೇಳ್ತಿ. ನನಗೆ ಏನ್ ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನ ಎದಕ್ ಮದ್ವಿ ಮಾಡ್ಕೊಂಡ್ ಬನ್ನಿ? ಮಕ್ಳದ್ ಮಾತಾಡತ್ತೀರಿ? ಮತ್ತ ಅದ ಟೆನ್ಷನ್ ಇಲ್ಲ ನನಗ. ಎದಕ್ ಟೆನ್ಷನ್ ಮಾಡ್ಕೊಂತೀರಿ? ಹಿಂದೆಲ್ಲ ನಾಳೆ ಹಾಕವು, ಒಂದಲ್ಲ 2 ಮದ್ವೆ ಆಗಿರಿ. ಆಗಿಲ್ಲ ಅಂದ್ರ ಅದೇನ್ ನಮ್ ಕೈಯಾಗ ಐತ್ರಿ. ನಿನ್ ಜೊತೆ ಹಲ್ ಕಿಸ್ಕೋತ ಅಗದಿ ನಕ್ಕೋತ ಇರಾಕ ಆರಾಮ್ ಇರಾಕ ನಾ ಮಾಡ್ಕೊಂಡಿಲ್ಲ. ನನಗ್ ಬೇಕಾಗಿರೋದು ಮಕ್ಳ. ನನಗ ಅದ ಚಿಂತೆ ಐತಿ. ಹಗಲ ರಾತ್ರಿ ನಿದ್ದೆ ತೋತು ಎಲ್ಲೇರ ಹೋದ್ರ 4 ಮಂದಿ ಮುಂದೆ ಮಕ ತೋರ್ಸಕ್ ಆಗತ್ ನನಗ. ಯಾಕ್ ಟೆನ್ಷನ್ ತಗೊಂತೀರಿ? ಈಗೇನು ಮಕ್ಳು ಬೇಕಿಲ್ಲ ನಿಮಗ? ಆಯ್ತು, ಅನಾಥಾಶ್ರಮಕ್ಕ ಹೋಗುನ. ಅಲ್ಲಿ ರಗಡ್ ಅನಾಥ ಮಕ್ಳು ಇರ್ತಾವ. ಅವಕ್ಕೂ ಅಪ್ಪ ಅವ್ವ ಇರುದಿಲ್ಲ. ನಮಗೂ ಮಕ್ಳಿಲ್ಲ. ಯಾವ್ದ್ರ ಒಂದು ಒಳ್ಳೆ ಮಗುನ್ ಕರ್ಕೊಂಬಂದ್ ಸಾಕುನು. ನಮ್ಮ ಮಗುನ ಆಗ್ತೈತ್ಲ ಅದ. ಅಂದ್ರೆ ನಿಮ್ ಮಾತಿನ ಅರ್ತೇನ? ಅಂದ್ರೆ ನೀವ್ ಒಟ್ಟು ಊರಾಗ ನಾವ್ ಗಂಡ್ಸಲ್ಲ ಅಂತೇಳಿ ಪ್ರೂವ್ ಮಾಡಕ್ ಕೂತೀನಿ ಹಂಗಾರ. ರೀ ಹಿಂಗೆಲ್ಲ ಸಿಟ್ಟಿಗೆ ಬಂದ್ರೆ ಏನ್ ಆಗ್ತೈತಿ? ನಾವು ರಗಡ್ ದವಾಖಾನಿ ತೋರ್ಸಿದ್ವಿ, ರಗಡ್ ಎಲ್ಲಾ ಕಡೆ ಹೋಗ್ ಬಂದ್ವಿ. ಮತ್ ಏನ್ ಮಾಡಕ್ ಆಗ್ತೈತಿ? ನಮ್ ಕೈಯಾಗಿಲ್ಲ ಅಂದ್ರ ಏನಾರೇ ಮಾಡಕ್ ಆಗ್ತೈತಿ ಹೇಳ್ರಿ ನೀವು. ಹಿಂಗ್ ಸಿಡಿ ಸಿಡಿ ಮಾಡಿದ್ರೆ ಹೆಂಗ್ರಿ? ಯಾಕ ಏನಾಯ್ತು? ಅಷ್ಟಾಗ ಸೇರಕತ್ರಿ? ಏನ್ ಮಣ್ಣ ಹಾಕತ್ತೇನೆ? ನೀನು ಮಾಡ್ಕೊನಿ, ನಿನಗೂ ಆಗ್ಲಿಲ್ಲ. ಈಕಿನೂ ಮಾಡ್ಕೊನಿ, ಈಕಿನೂ ಆಗ್ಲಿಲ್ಲ. ಈಕಿ ದೊಡ್ಡದಾಗ ಹೇಳಾಕ್ತಾಳ, ಅನಾಥಾಶ್ರಮ ತರುಣ್ರಿ ಇದು ಮಾಡೋಣ್ರಿ ಅಂದ್ರೆ ಊರನ ಮಂದಿ ಇಲ್ಲಟ್ ತಿಳ್ಕೊಬೇಕ ಹೆಸರನ್ನ ಕನ್ಸಲ್ಲತ್ತೆ. ಅದನ್ನ ಪ್ರೂವ್ ಮಾಡಕ್ ಕೊತ್ತಾಳ ಈಕಿ. ಆಯ್ತು, ನೀವು ಸ್ವಲ್ಪ ಶಾಂತ ಆರೆ. ಎಲ್ಲ ತಿಳಿಸ್ತೀನಿ ನೋಡಕ್ಕ. ಮಕ್ಳಾಗಿಲ್ಲ ಅಂತ ಇಟ್ಟು ಟೆನ್ಷನ್ ತಗೊಂಡಾರ. ಸರಿಯಾಗಿ ಊಟನೂ ಮಾಡವಲ್ರು, ನಿದ್ದಿನೂ ಮಾಡವಲ್ರು. ಇಟ್ಟು ಟೆನ್ಷನ್ ತಗೊಂಡ್ರೆ ಏನ್ ಆಕೈತಿ? ಅಕ್ಕಿ ಹೇಳೋದು ಏನ್ ತಪ್ಪೈತ್ರಿ? 1 ಬಿಟ್ಟು 2 ಮಾಡ್ಕೊಂಡ್ರಿ, ಮಕ್ಕಳೇ ಅಲ್ಲಿಲ್ಲ. ದತ್ತಕ್ ತೊಗೊಂಡ್ ಬರಂಬಲ್ರಿ. ಏ ನೀನು ಅದ್ರ ಹೇಳು, ಈಕಿನೂ ಅದ ಹೇಳ್ತಾಳೆ. ಅಂದ್ರೆ ಏನು ಇಬ್ರು ಕೂಡ ಪ್ರೂವ್ ಮಾಡಕ್ ಕೊತ್ತಾರೆ ನಾ ಗಂಡ್ಸಲ್ಲ ಅಂತೇಳಿ. ಹಿಂಗ ಊಟ ನಿದ್ದಿ ಎಲ್ಲ ಹಾಳು ಮಾಡ್ಕೊಂಡ್ರ ನಿಮ್ ಶರೀರ ಹಾಳಾಕೈತಿ, ಆರೋಗ್ಯನ ಹಾಳಾಕೈತಿ. ಇದರಿಂದ ಏನ್ ಆಗೋದೈತಿ? ಅಲ್ಲ ನೀವು ತಲಂದು ಎಲ್ಲ ತೆಗೆದು ಹಾಕ್ಬಿಡ್ರಿ. ಈಗೇನು ಇನ್ನೊಂದ್ ಮಾಡ್ಕೋತೀರೇನು? 3ನೇದ? ನನಗ್ 3ನೇ ಮದುವೆ ಆಗಂತಿ. ನಿಮ್ಮಿಬ್ರು ಮಾಡ್ಕೊಂಡಿದ್ದಕ್ಕನ ನನಗೆ ಊರಾನ ಮಂದಿ ಎಲ್ಲ ಮಾತಾಡಕ್ತೈತಿ. 2 ಮದುವೆಗೇನು 2 ಮದುವೆ ಆಗತ್ತೆ. ಅದ್ರಾಗಿನ 3ನೇ ಮದುವೆ ಆಗಿ ನನಗೆ 3 ಬಿಟ್ಟೆ ಆಗತ್ತೀರೇನ? ನನ್ನ ಟೆನ್ಷನ್ ನಿಮ್ಗೆ ಏನು ಗೊತ್ತೈತಿ? ನನಗ ಒಟ್ಟ ನೆಮ್ಮದಿ ಅನ್ನೋದ ಹಾಳಾಗೈತಿ. ಊಟ ಕೂತ್ರ ಊಟ ಹೋಗಂಗಿಲ್ಲ, ಮಕ್ಕೋತಂದ್ರ ಸರಿಯಾಗಿ ನಿದ್ದೆ ಹತ್ತುವತ್ತ. ಅದ್ರಾಗ ನಿಮ್ಮಿಬ್ಬರ ಕಾಲ ನನಗೆ ಸಾಕಾಗಿ ಹೋಗೈತಿ. ನಂದ ನಿಮ್ಗೆ ಏನೂ ತಿಳಿಯವಾತ. ನನಗೆ ದಯವಿಟ್ಟು ಒಬ್ಬಂಟಿ ಇರಾಕ್ ಬಿಡ್ರಿ. ನಾನು ರೀ ಅಕ್ಕ, ಇವ್ರು ಹಿಂಗ್ ಮಾಡಿದ್ರೆ ಹೆಂಗ? ಸ್ವಲ್ಪ ಸಿಟ್ ಐತಿ, ಹೋಗ್ಯಾರ, ಮತ್ ಬರ್ತಾರ. ನೀವ್ ಟೆನ್ಷನ್ ತಗೋಬಾರ್ದಂಗಿ. ಅವರು ಏನೋ ಅಂದಾರ, ಸಿಡಿಕ್ ಪಿಡಿಕ್ ಮಾಡಾರ ಅಂತೇಳಿ ನನಗೇನು ಟೆನ್ಷನ್ ಇಲ್ಲ. ಆದ್ರ ಅವ್ರು ನೋಡಕ್ ಆಗವಲ್ದು. ಊಟ ಸರಿಯಾಗಿ ಮಾಡವಲ್ರು, ನಿದ್ದಿ ಸರಿಯಾಗಿ ಮಾಡವಲ್ರು. ಅದು ನಂಗೆ ತಡ್ಕೊಳಿಕ್ ಆಗವಲ್ದಾಗೈತಿ. ಅವ್ರು ಊಟ ನಿದ್ದೆ ಯಾಕೆ ಮಾಡಲಾಗ್ಯಾರ ಅಂದ್ರ ಅವ್ರಿಗೆ ಮಕ್ಕಳಾಗಿಲ್ತ ಟೆನ್ಷನ್ ಆಗ್ಯದ. ಪೈಲ ಹಂಗೆ ಮಾಡ್ತಿದ್ರ ನನಗ, ಈಗ ಅದೇ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅಕ್ಕ, ಏನಾರೇ ಪ್ರಾಬ್ಲಮ್ ಇರ್ಬೇಕಂತ. ಅದೇನೋ 4 ದೋಷ ಆ ದೋಷ ಅಂತಾರಲ್ಲ, ಅಂಥದ್ದೇನಾರ ಪ್ರಾಬ್ಲಮ್ ಐತೇನ? ಹಂಗಿಲ್ವ ತಂಗಿ? ಒಂದ್ ದೇವ್ರ ಬಿಟ್ಟಿಲ್ಲ, ಒಂದ್ ದಿನರು ಬಿಟ್ಟಿಲ್ಲ, ಎಲ್ಲ ಕರ ಅಡ್ಡಾಡಿವಿ. ಅವನ ಹತ್ರ ಬಿ ದೋಷ ಇಲ್ಲ, ನನ್ನ ಹತ್ರ ಬಿ ಇಲ್ಲ. ಹಂಗತ್ತ ಡಾಕ್ಟರ್ ಬಿ ತೋರಿಸಿದೆವು. ಅದೇನ್ ದೇವ್ರ ಮೈ ಮೇವ ಒಂದು ಗೊತ್ತಾಗಲ್ದು. ಆ ದೇವ್ರ ಕಣ್ ತೆಗೆದು ನಮ್ಮಿಬ್ಬರಾಗ ಒಬ್ರಿಗರೆ ಮಕ್ಕಳಾದ್ರ ಅವ್ರು ಹಿಂಗ್ ಮರುಗುದರೆ ತಪ್ಪೈತಿ. ಅಷ್ಟಾದ್ರೆ ಸಾಕು ನೋಡುವ. ಬೇಕಾಗಿತ್ತು ತಂಗಿ. ನಿನಗಾದ್ರ ಅಷ್ಟೇ, ನನಗಾದ್ರ ಅಷ್ಟೇ. ಟೈಮ್ ಎಲ್ಲ ಹಿಂಗೆ ಇರಲ್ಲ. ದೇವ್ರು ಕೊಟ್ಟೆ ಕೊಡ್ತಾನ. ನಡಿ ಒಳಗಮ್ಮ, ಬಾ, ತಲೆ ಕೆಡ್ಸ್ಕೊಬೇಡ. ಯಾಕೋ ದೋಸ್ತ ಇಲ್ಲಿ ಯಾಕ ಹಿಂಗ್ ನಿಂತದಿಲ್ಲ? ಏನ್ ಮಾಡುದು ಬಿಡು, ನಂದ ನಂಗೆ ತಿಳಿದಿಲ್ಲ. ನಾ ಏನ್ ಹೇಳಿ? ಏನ್ ಹೇಳಿಲ್ಲ ಅಲ್ಲೋ. ಈ ನಮ್ಮನೇಲಿ ಗಿಡದ ಮ್ಯಾಗ ನಿಂತದಿ, ಏನು ಇಲ್ಲ ರೀ ಅತಿ ತಲ್ಯಾಗ. ಟೆನ್ಷನ್ ಭಾಳ ಇದ್ದಂಗ ಕಾಣ್ತದ ತಲ್ಯಾಗ ರೀ. ಏನಿಲ್ಲ ದೋಸ್ತ, ಈಗ ಮೊದಲೇ ಆಕಿವು ಮಕ್ಕಳಾಗಲಿಲ್ಲ. ಅದಕ್ಕ 2ನೇ ತಕ್ಕಿನ ಮಾಡ್ಕೊನಿ, ಆಕಿವು ಮಕ್ಕಳಾಗಲಿಲ್ಲ. ಒಟ್ಟ ನನಗ ಎಲ್ಲರೂ ಅದು ಹೋದ್ರೆ ನನಗೆ ಭಾಳ ಹಿಂಸೆ ಅನ್ಸಾಕತಿ. ಮತ್ತ ನೀನು ಎಲ್ಲಿ ಕೇಳಿಲ್ಲ? ನೀ ಅಲ್ಲಿ ಎಲ್ಲ ಕೇಳಿ, ಎಲ್ಲ ದವಾಖಾನೆ ಮುಗಿದು ಎಲ್ಲ ಅದು. ಒಟ್ಟ ಏನು ದೋಷನೇ ಇಲ್ಲತ್ತಾರ. ಆದ್ರ ಮಕ್ಕಳಾರೆ ಆಗಕ್ಕೆ ಇರಲಿಲ್ಲ. ದವಾಖಾನೆ ತೋರ್ಸಿದೇನ? ಎಲ್ಲಾ ತೋರ್ಸೇನಿ. ನೀನು ತೋರ್ಸ್ಕೊಂಡದಿ? ಎಲ್ಲ ನಂದು ತೋರ್ಸೇನಿ. ಏನು ದೋಷನೇ ಇಲ್ಲತ್ತಾರ. ಇಷ್ಟನಾ? ಇಷ್ಟ ತಲೆ ಕೆಡ್ಸ್ಕೊಳತ್ತಿದ್ದೀನಿ ಇಷ್ಟಕ್ಕ? ಇಲ್ಲಿ ಅಮೋಘಸಿದ್ದನ್ ಪೂಜಾರಿ ಅದಾರ ಇಲ್ಲಿ. ಅಗದಿ ಅವ್ರು ಭಂಡಾರ ಕೊಟ್ರ ಸಾಕು, ಅಗದಿ ಮಕ್ಳ ಅಕ್ಕಾವು. ಒಟ್ಟು ವರ್ಷ ತುಂಬಿದ ಗಂಡನ ಹಿಡಿತಿ. ಹೌದಾ? ಅಗಾವ ನನಗೆ ಹೇಳಿದ್ರ ನಾ ಇನಕ ನೋಟ್ ನಮ್ಮ ಮರ ನೀ ಮಕ್ಳ ಆಗುದಲ್ಲ, ಇನಕ ಮಕ್ಳ ಸಾಲಿ ಹೋಗಿದ್ದು. ಬಿಡಪ್ಪ, ಏನ್ ಹೇಳತ್ತಿ ನೀನು?
ನಾ ಎಷ್ಟು ದೇವ್ರ ಹೋಗಿಲ್ಲ, ಎಷ್ಟು ದೇವ್ರ ದಿನ ಮಾಡಿಲ್ಲ. ದವಾಖಾನೆ ಆಯ್ತು, ಎಲ್ಲ ಆಯ್ತು. ಎಲ್ಲಾರು ಅಲ್ಲಿ ಲಿಂಬಿಕ ಮಾಡಿಕೊಡ್ತಾರು, ಅಲ್ಲಿ ಪ್ರಸಾದ ಕೊಟ್ರೆ ಮಕ್ಕಳಕ್ಕವು ಎಲ್ಲ ಅಂದ್ರೆ ಎಲ್ಲ ಸುತ್ತಾಡಿ ನನ್ನ ಜೀವನದಾಗ ಒಂದು ಚಿಕಿತ್ಸೆ ಅಂದ್ರೆ ಬಂದ್ಬಿಟ್ಟೈತಿ. ನೀ ತಿಳ್ಕೊಂಡತ್ತೇನು ಹಗರಿಲ್ಲ. ಅಮೋಘ ಸಿದ್ಧಿ ಅಂದ್ರೆ ಏನು ಹಗರ ದೇವ್ರ ತಿಳಿಬ್ಯಾಡ್ಡಿ. ಆದಿ ಬುನಾದಿದಿಂದ ಬಂದಂಥ ದೇವ್ರ, ಅವ್ರ ಪವಾಡ ಪುರುಷರ ಅಂತ ಮಹಾನ್ ದೇವ್ರ ಪೂಜಾರು ಒಬ್ಬರು ಅದಾರ. ಬರೀ ಭಂಡಾರ ಕೊಟ್ರ ಬೇಡಿದ್ದ ಅನ್ಕೊಂಡಿದ್ದ ಆಗಿಬಿಡ್ತತಿ. ಅಂಥದ್ದು ದೇವ್ರ ಪವಾಡ ಪುರುಷ ಅದಾರು. ಅದಕ್ಕೆ ಅಲ್ಲಿ ಹೋಗುನು, ನನ್ನ ಮಾತು ಕೇಳ. ನೋಡ್ ದೋಸ್ತ, ನಾ ಹೋಗ್ಲಾರ್ದ ಒಂದು ದೇವ್ರು ಹೋದಿಲ್ಲ, ಎಲ್ಲಾ ದೇವ್ರು ಮುಗ್ದಾವ. ಆಯ್ತು, ಇದೊಂದು ದೇವ್ರು ನೋಡ್ಕೊಂಬರ್ನು, ಏನಾಗಿದೆ ಲಾಸ್ಟ್ ಈ ದೇವ್ರ ಪುಣ್ಯ ಅಂದರೆ ನನಗೆ ಮಕ್ಕಳಾದ್ರೂ ಆಗ್ಬೋದಾ? ಆಯ್ತಲ್ಲ ದೋಸ್ತ, ನಿನ್ನ ಟೈಮ್ ಭಾಳ ಸರಳ ಐತಿ. ಇಲ್ಲೇ ಕುಳಳ್ಯಾಗ ಲಾಕ್ವಾಯಿ ಗುಡಿಯಾಗ ಬಂದಾರ ಅವ್ರು. ಈಗ ಹೋಗ್ಯದ ಬಿಡ್ನು ಬಾ, ಒಟ್ಟು 3 ಕಿಲೋಮೀಟರ್ ಐತಿ. ಹೋಗುನಂತೆ ಹಂಗಾರ. ಹೋಗುನ್ ಬಾ. ಮತ್ ಸುಮ್ಮ ಮನೆಗೆ ಟೋಯ್ ಬಂದ ಹೇಳಿ ಬಂದಿಲ್ಲ. ಬ್ಯಾಡ, ಹೋಗೇ ಬರ್ನು ಬಾಯಿ. ಮಾತಾಕ ಮನಿಗೆ ಇದು ನಡಿ. ಗಾಡಿ ಹೊಂಟಾನಿ, ನೋಡಿಗೆ ಇದಕ್ಕೂ ಭೇಟಿಯಾಗಿ ಬರ್ನು. ಅರಕೆರೆ ಅಮೋಕ್ಷದ ಇವು ನಿನ್ನ ಪೂಜೆ ಮಾಡಿದ ಕೈಪ. ಈ ಭಂಡಾರ ಕೊಡುವಂಥ ಭಕ್ತರಿಗೆ ಬಂಗಾರ ಆಗಲಿ ಅಂತ ಬೇಡ್ಕೋತೀನಿ. ನೋಡಪ್ಪ, ಈ ಪೂಜಾರಿಗಳಿಗೆ ಒಂದು ಶಕ್ತಿ ಕೊಟ್ಟು ಅದಕ್ಕೋಸ್ಕರವಾಗಿ ಸಂಚಾರ ಮಾಡ್ಕೋತ ಈ ಕುಲ್ಲಳ್ಳಿ ಗ್ರಾಮಕ್ಕೆ ಬಂದನಿ. ಈ ಒಂದು ಲಕ್ಕವಾಯಿ ಸಾನ್ನಿಧ್ಯದಲ್ಲಿ ಒಂದು ಪೂಜೆ ಮಾಡಿಕೊಂಡು ಆ ತಾಯಿ ದರ್ಶನ ತಗೊಂಡು ಭಕ್ತರ ಮನೆಗೆ ಹೋಗ್ಬೇಕಾಗಿದೆ. ಆಯ್ತಪ್ಪ, ನಿನಗೆ ನಮಸ್ಕಾರ ಹೇಳ್ತೀನಿ. ಆರಾಮದರಿ? ಆರಾಮದೀಪ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅದಕ್ಕೆ ಭೇಟಿಯಿಂದ ಬಂದಾರ ಅನ್ನೋದು ಸುದ್ದಿ ಗೊತ್ತಾತ್ರಿ. ಮತ್ತು ಆಯಿಗೆ ನಮಸ್ಕಾರ ಮಾಡಿದಂಗ ಆತು. ನಿಮಗೂ ಒಟ್ಟು ಭೇಟಿಯಾಗಿ ಒಂದು ಸ್ವಲ್ಪ ಸಮಸ್ಯೆ ಐತ್ರಿ, ಅದನ್ನ ಹೇಳ್ಕೊಂಡು ಹೋಗ್ಬೇಕಂತ ಬಂದಿದ್ವ. ಪ್ರತಿ ವರ್ಷ ಬರ್ತೀವಲ್ಲಪ್ಪ. ಬರತ್ತು ಗೊತ್ತತ್ರಿ. ಅದಕ್ಕೆ ರೀ ನಮ್ಮ ಗಿಳಿಯಾದ್ರು ಸಮಸ್ಯೆ ಐತ್ರಿ, ಅದನ್ನ ಪರಿಹಾರ ಮಾಡ್ರಿ. ಅದಕ್ಕೆ ಬಂದದು ರೀ. ನೀವು ಪ್ರತಿ ವರ್ಷ ನಮ್ಮ ಊರಿಗೆ ಬಂದಾಗೊಮ್ಮೆ ನೀವು ಒಂದು ಸ್ವಲ್ಪ ಭಂಡಾರ ಕೊಟ್ರೆ ಬಂಗಾರ ಆಗೈತ್ರಿ. ಅದಕ್ಕೆ ರೀ ನಿಮ್ಮ ಮ್ಯಾಗಿನ ನಂಬಿಕೆಲೆ ಬಂದನ್ರಿ. ನೀವು ಗಟ ಪರಿಹಾರ ಕೊಡ್ರಿ. ಆಯ್ತಪ್ಪ, ಅಂಥದ್ದೇನು ನಿಮ್ಮ ತ್ರಾಸ ಐತಿ? ಇಲ್ರಿ ಪೂಜಾರಿ ಅವ್ರೆ, ನಾನು ಎಷ್ಟೋ ದೇವ್ರಿಗೆ ಹೋದ್ನಿ, ಎಷ್ಟು ದವಾಖಾನೆ ಯಾವುದು ಅನ್ನೋದನ್ನ ಲೆಕ್ಕಿಲ್ರಿ. ಮೊದಲನೇಕಿನ ಮದುವೆ ಆದ್ನಿ, 2ನೇ ದವಾಖಾನೆ ತೋರಿಸಿ ಮಕ್ಕಳಾಗಲಿಲ್ಲ. ಇನ್ನು 2ನೇದಕ್ಕೆ ಮಾಡ್ಕೊಂಡ್ರೆ ನನಗೆ ಮಕ್ಕಳು ಅಕ್ಕಂತೇಳಿ 2ನೇದಕ್ಕೆ ಮಾಡ್ಕೊಂಡ್ರಿ. 2ನೇದಕ್ಕೆ ಮಾಡ್ಕೊಂಡ್ರೆ ನನಗೆ ಮಕ್ಕಳಾಗಲಿಲ್ಲ. ಎಲ್ಲ ದೇವರು ಮುಗಿಸಿರಿ, ನಂದು ಪೂರ ಮಿಕ್ಕೈತ್ರಿ. ನಮ್ಮ ದೋಸ್ತ ಅಂದ, ಇಲ್ಲ ಅವರು ಮೋಕ್ಷದನ ಪೂಜಾರಿ ಅದಾರು, ಅವ್ರು ಕೊಟ್ಟಿದ್ದ ಬಂಗಾರದಿಂದ ಕಲ್ಲು ಸಕಟ ಹೂ ಆಗೈತಿ, ಅವ್ರದ್ದು ಅಂಥ ಪವಾಡ ಐತಿ, ಇದೊಂದ್ಸಲ ನೀವು ನೋಡು ಅಂತಂದ್ರು. ನಿಮ್ಮ ಆಶೀರ್ವಾದದಿಂದ ನನಗೆ ಮಕ್ಕಳಾದ್ರೆ ಸಾಕ್ರಿ, ದಯಮಾಡಿ ನನಗೆ ಆಶೀರ್ವಾದ ಮಾಡ್ರಿ. ನಾನು ಯಾರಪ್ಪ ನಿನಗೆ ಪರಿಹಾರ ಮಾಡಕ್ಕೆ? ದೇವಾನ ದೇವಾದ ಅರಕೇರಿ ಅಮೋಕ್ಷದ್ದದಾನ. ಆದ್ರೆ ಅಮೋಕ್ಷದ್ದು ಹಾಕಿದಿರ್ತಕ್ಕಂಥ ಕಂಬಳಿಯನ್ನು ನಮ್ಮ ಹೆಗಲ ಮೇಲೆ ಹಾಕ್ಕೊಂಡಿವಿ. ಆ ಕಂಬಳಿ ಸತ್ಯನ ಹಿಂಗೈತಿ. ಹಿಂದಿನ ದಿನಮಾನದಾಗ ಕಂಬಳಿ ಬೀಸ್ರೆ ಮಳೆ ಹಾಕಿತ್ತು, ಅಂಥ ಸತ್ಯದ ಕಂಬಳಿ ಇದು. ಆದ್ರೆ ಆ ಅಮೋಕ್ಷದ ನಿನಗೆಲ್ಲ ಒಳ್ಳೇದು ಮಾಡ್ತಾನಪ್ಪ. ನಿನ್ನ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತಾಗೈತಿ. ನಿನಗೆ ಪರಿಹಾರ ಆಗೋದು ಶಕ್ತಿ ಇಲ್ಲ ಐತಿ. ನೀನು ಚಿಂತೆ ಮಾಡಬೇಕು, ಚಿಂತೆ ಮಾಡಬೇಕು. ಪೂಜಾರಿ ಅವ್ರ, ಅದೇನು ಪರಿಹಾರ ಐತಿ ಮಾಡ್ರಿ, ನನಗೆ ಮಕ್ಕಳಾಟ ಆದ್ರೆ ಸಾಕ್ರಿ. ನಿಮ್ಮ ಪುಣ್ಯದಿಂದ ನನಗೆ ಮಕ್ಕಳಾಗ ಮಾಡ್ರಿ. ಪದರಾಗ ಭಂಡಾರ ತಗೋರಪ್ಪ. ಈ ಭಂಡಾರವರು ನಿನ್ನ ಹೆಂಡ್ರಿಗೆ ಹಚ್ಚು.
ನೋಡಪ್ಪ, ಇದು ಸಾಮಾನ್ಯವಾದ ಕಾರ್ಯಕ್ರಮ. ಅರಕೇರಿ ಅಮೋಕ್ಷದ ಗದ್ದಿಗೆ ಮೇಲೆ ಇಟ್ಟಿದ್ದ ಕಾರ್ಯಕ್ರಮ. ಅರಕೇರಿ ಅಮೋಕ್ಷದ ಆಶೀರ್ವಾದ ಮಾಡಿದ ಕಾರ್ಯಕ್ರಮ. ಆದ್ರೆ ದೊಡ್ಡ ಹೆಂಡ್ತಿಗೊಂದು ಕೊಡು, ಸಣ್ಣ ಹೆಂಡ್ತಿಗೊಂದು ಕೊಡು, ನಿಮಗೆ ಮಕ್ಕಳು ಆಯ್ತು ಪೂಜಾರಿ ಆಯ್ತು ಪೂಜಾರಿ, ಹೋಗಿ ಬರ್ತೀವಿ. ನಮ್ಮ ದೋಸ್ತ ಇದ್ದಾಗ ಪೂಜಾರಿ ಕರ್ಕೊಂಡು ಹೋದ. ಪೂಜಾರಿ ಎರಡು ಕಾರ್ಯಕ್ಕೆ ಕೊಟ್ಟಾರು. ಈಗ ಹೋಗಿ ಮೊದಲ ನಮ್ಮ ದೊಡ್ಡ ಹೆಂತಿಗೆ ಸಣ್ಣ ಹೆಂತಿಗೆ ಕೊಡ್ಬೇಕಿದನ. ಮೊದಲು ಕೊಡ್ತಾನ. ಏಯ್ ಬಾಯ್ಲಿ. ರೀ ಏನಾಯ್ತ್ರಿ? ಏನಿಲ್ಲ, ನಿಮ್ಮ ಆಕೆಲಿ ಹೇಳ. ಅಲ್ರಿ ಹೋಗೋಗ ಅಷ್ಟ್ ಸಿಟ್ ಮಾಡ್ಕೊಂಡ್ ಹೋದ್ರಿ, ಈಗ ನೋಡಿದ್ರ ಇಟ್ ಖುಷಿಯಾಗಿ ಬಂದಿರಿ. ಏನ ಖುಷಿ ಆಗೋ ವಿಚಾರದಾಗ ಖುಷಿ ಆಗೋದನ. ನಾನು ಅಲ್ಲಿ ಅರಕೇರಿ ಅಮೋಕ್ಷದಿಂದ ಪೂಜಾರಿ ಬರ್ತಾರೆ, ವರ್ಷಕ್ಕೊಮ್ಮೆ ಬರ್ತಾರತ್ತೆ. ಅವ್ರ ತಕ್ಕ ಹೋಗಿದ್ನಿ. ಅವ್ರಿಗೆ ನಮ್ಮ ಮಕ್ಕಳ ಬೆಡ್ಕೊಂಡಾಗ ಅವರು ಎರಡು ಕಾರ್ಯಕ್ಕೆ ಪೂಜೆ ಮಾಡಿ ಕೊಟ್ಟಾರ. ನೀವೊಂದು ನಿಮ್ಮ ಅಕ್ಕ ಒಂದು ತಿನ್ಬೇಕಂತ ಯಾರು ತಿಂದ್ರೆ ಮಕ್ಳು ಅಕ್ಕಾವತ್ತೆ. ಅದಕ್ಕೆ ಈ ಕಾರ್ಯಕ್ಕೆ ತಗೋ. ಹಾಂ, ಹೋಗಿ ಜಗಲಿ ಮುಂದೆ ಕೂತ ಏನು ಇಬ್ರು ಒಂದೊಂದು ತಿನ್ರಿ. ಹೌದ್ರಾ? ಹಾಂ, ಇದು ತಿಂದ್ರ ಮಕ್ಳು ಆಗ್ತಾವತ್ರಿ? ಹ್ಞೂ, ಅಕ್ಕ ಒಂದು ನಾವೊಂದು ತಿನ್ಬೇಕತ್ರಿ? ಇಬ್ರು ಒಂದೊಂದು ತಿನ್ಬೇಕಂತ ಯಾರು. ಆಯ್ತ್ರಿ, ನೀವು ಭಾಳ ಚಿಂತೆ ಮಾಡತ್ತಿದ್ರಿ. ನಿಮ್ಗೊಂದ್ ಪರಿಹಾರ ಸಿಕ್ತಲ್ಲ, ಅದೇ ನನ್ ಖುಷಿ. ಆಯ್ತು, ಅಕ್ಕಗೊಂದ್ ಕೊಡ್ತೀನಿ, ನಾವೊಂದ್ ತಿಂತೀನಿ. ಆಯ್ತು, ಅಲ್ಲಿ ಊರಾಗ ಒಂದು ನಾಯಿ ಬಾಯಿ ಹೊರ್ಸದೈತಿ, ನಾವು ಹೋಗಿ ಬರ್ತೀನಿ. ಆಯ್ತು, ಹೋಗ್ಬರ್ರಿ. ಮರಿಬೇಡ ಮತ್ತದ್ನ. ಅಂತೂ ನಮ್ಮ ಮನೆಯವ್ರ ವಿಚಾರ ಮಾಡೋದಕ್ಕ ಒಂದ್ ಪರಿಹಾರನೂ ಸಿಕ್ತಂದಂಗ ಆಯ್ತು. ಈ ಖಜೂರಿ ನಾವೊಂದು ಅಕ್ಕ ಒಂದ್ ತಿಂದ್ರ ಇಬ್ರಿಗೂ ಮಕ್ಳಾಗ್ತಾವಂತ. ಈ ಸದ್ಯ ಹೋಗಿ ಅಕ್ಕ ಕೊಡ್ತೀನಿ. ಅಲ್ಲ, ಅಕ್ಕಗೊಂದು ನಾವೊಂದು ತಿಂದ್ರ ನನಗೂ ಮಕ್ಕಳಾಗ್ತೈತಿ, ಅಕ್ಕಗೂ ಮಗು ಆಗ್ತೈತಿ. ಅಂದ್ರ ಆಕಿನೂ ನನ್ನ ಸಮ ಆದಂಗಲ್ಲ. ಇದ್ಯಾಕೆ ನಾ ಮಾಡ್ಬೇಕ? ಎರಡು ಖಜೂರಿ ನಾನೇ ತಿಂದ್ರ ನನಗ ಮಕ್ಕಳಾಗ್ತಾವು. ಆಕಿ ಹಂಗ ಬಂಜಾಗೆ ಉಳಿತಾಳ. ಅವಾಗ ನನ್ನ ಗಂಡ ನನ್ನ ಕೈಯಾಗ ಉಳಿತಾನ. ಆಕಿ ಯಾಕೆ ಈ ಖಜೂರಿ ನಾ ಕೊಡ್ಬೇಕ? ಎರಡು ಖಜೂರಿ ನಾನೇ ತಿಂತೀನಿ, ನನಗ ಮಕ್ಕಳಾಗಬೇಕು, ನನ್ನ ಗಂಡ ನನ್ನ ಕೈಯಾಗ ಇರ್ಬೇಕ. ಆಕಿ ಹಂಗೆ ಬಂಜಾಗೆ ಉಳಿಲಿ. ಅಪ್ಪ ಮುಗಿಸಿದ್ದ, ನಿಮ್ ಖಜೂರಿ ತಿನ್ನತೀನಿ. ಆದಷ್ಟು ಬೇಗ ನನ್ನ ಹೋಟ್ಲಿ ಮಾಡಪ್ಪ. ಅಲ್ಲ, ನಾ ಏನು ಎರಡು ಖಜೂರಿ ತಿಂದು ಕೂತೆ. ಈಗ ನನ್ನ ಗಂಡ ಬಂದ ತಕ್ಷಣ ಕೇಳವನಲ್ಲವ, ನೀನು ತಿಂದಿದಿ ಅಂತ. ಅವಾಗ ಆಕಿಲ್ಲ ನಕ್ಕಿ ಇಲ್ಲ. ಹಿಂಗಾದ್ರೆ ನನ್ನ ಮೇಲೆ ಸಂಶಯ ಬರ್ತದೆ ಇವನಿಗೆ. ನಾ ಪಟ್ಟನೆ ಅಂಗಡಿಗೆ ಹೋಗಿ ಒಂದು ಖಜೂರಿ ತಂದು ನಮ್ಮ ಅಕ್ಕ ಕೊಡ್ಬೇಕು. ಅಷ್ಟೇ ಮಾಡ್ತೀನಿ. ನಾ ಏನು ಖಜೂರಿ ತಂದೆ, ಅಯ್ಯೋ ನಮ್ಮ ಮನೆಯವ್ರು ಬಂದ್ಗಿಂದಾರೆ ಏನು? ಇಲ್ಲ, ಇನ್ನ ಬಂದಂಗಿಲ್ಲ. ಅಕ್ಕ ಏಟ್ ಹೋದ್ರ ಆತೀನಿ, ಎಲ್ಲಿ ಹೋಗಿದ್ದಿ? ಇಲ್ಲ, ಸ್ವಲ್ಪ ಅಡಿಗೆ ಮಾಡಕತ್ತಿದೆ. ಯಾಕೆ ಅಷ್ಟ? ಅಯ್ಯೋ ನಿಕ್ಕೊಂಡ್ರವಾ ಇಲ್ಲಿ. ಒಂದು ಖುಷಿ ವಿಚಾರ ಐತಿ ನಿನಗ. ಏನು? ನಮ್ಮ ಮನೆಯವ್ರದಾರಲ್ಲ, ಅಲ್ಲಿ ಎಲ್ಲೋ ಪೂಜಾರಿಗಳು ಅಂತ ಹೋಗಿದ್ರತ್ತ. ಅಮೋಕ್ಷದ ಪೂಜಾರಿ ಅವ್ರು ಬಾ ಕಡಕದಾರತ್ತವ ದೇವ್ರದು. ಹೌದು, ನಿನಗೂ ಗೊತ್ತೈತೇನ? ನಂಗೆ ಕೂನೈತ್ ಬಾಳ ಕಡಕದನ್ ದೇವ್ರ. ಅಲ್ಲೆಲ್ಲ ಹೋಗಿದ್ರತ್ತ ಪೂಜಾರಿ. ಎರಡು ಖಾರಿ ಕೊಟ್ಟಾರತ್ತ. ದೊಡ್ಡಾಕಿಗೊಂದ್ ಕೊಡು, ಸಣ್ಣಾಕಿಗೊಂದ್ ಕೊಡು ಅಂತ ಹೇಳಿ. ಅದಕ್ಕ ಇಬ್ರು ಒಂದೊಂದು ಖಾರಿಗ್ ತಿನ್ರತ್ ಹೇಳಿ ಕೊಟ್ಟು ಹೋದ್ರು. ನೀ ಇರ್ಲಿಲ್ಲ ಮನ್ಯಾಗ. ಅವಾಗ ಕೆಲ್ಸ ಇತ್ತು, ನಿಂಗೆ ಹೇಳೇ ಹೋಗಿಲ್ಲ. ನೀ ಹೋಗಿ ಅಂತ ನಿನ್ ಕೈಯಾಗ ಕೊಟ್ಟಿಲ್ಲ ಅವ್ರು, ನನ್ ಕೈಯಾಗ ಕೊಟ್ಟು ಹೋಗ್ಯಾರ. ಇಲ್ಲಿ ನೋಡಿಲ್ಲಿ ಖಾರಿಕ, ನಿನ್ ಪಾಲಿಂದು ಖಾರಿಕ ಹಂಗೆ ಐತಿ. ನಾ ತಿಂದಿನ್ ಬಾ. ಅದಕ್ಕ ನೀನು ತಿನ್. ಜಗಲಿ ಮುಂದ್ ಕೂತ್ ತಿನ್ಬೇಕತ್ತ. ಹೌದು.
ಆಯ್ತಾಯ್ತು. ನಿನಗೂ ಮಕ್ಳಾಗ್ತಾವತ್ತ ನನಗೂ ಮಕ್ಳಾಗ್ತಾವತ್ತ. ಚಲೋ ಆಯ್ತವ ತಂಗಿ, ಇಬ್ರಿಗೆ ಮಕ್ಳು ಅದಂದ್ರ ಭಾಳ ಖುಷಿ ಆತನ. ಅಂದಂಗ ಅವ್ರೆಲ್ಲಾರ? ಅವರು ಏನ ಕೆಲಸ ಹೋಗ್ಯಾರ ಅವ್ರ. ನೀ ಮತ್ ಮರಿಬೇಡ ಮತ್ ಹೋಗ. ಇದು ಮರೆಯಲ್ಲ, ಜಗ್ಲಿ ಮುಂದ್ ಕೂತಿರ್ಬೇಕಂತ ತಂಗಿನ. ಹೋಗ ಅಕ್ಕವ್ ನಿನ್ನ ಮಕ್ಳು ಆಡ್ಸಾಕತ್ತಿ. ನೋಡು, ಇವತ್ತ ನೀವು ಹೊಟ್ಲೆ ಆಗಿದ್ದು ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಂದು ಕೋಟಿಗಟ್ಲೆ ಆಸ್ತಿ ಇದ್ರು ನನಗೆ ಒಂದು ಸಣ್ಣ ಒಂದು ಮಗು ಇರೋಕ್ಕಾಗಿ ಓಣ್ಯಾಗ ಊರಾಗ ಬಾಣ್ಯಾರ ಮುಂದೆ ಬಿಗುರ ಮುಂದೆ ತಲೆ ಐತಿ ತಿರ್ಗಾಲ್ದಂಗೆ ಆಗಿತ್ತು. ಇವತ್ತಿನ ದಿವ್ಸ ನನ್ನ ಮಾನ ಮರ್ಯಾದೆ ಉಳಿಸಿ ನನ್ನ ಗೌರವ ಉಳಿಸಿದಿ. ನನಗೆ ಹಿಂದೆ ವಾರಸ್ತಾರನ್ನ ಹೇಳ್ಕೊಡಾತಿದಿ. ಅದಕ್ಕೆ ನೀನು ಏನೂ ತಗದ ಮಾಡಬೇಡ. ಅಗದಿ ಕೂತನೇ ಎಲ್ಲ ಕೂತಲೇ ನೀರು ಬರ್ತೈತಿ. ಏನು ನನ್ನ ದೊಡ್ಡ ಹಿಂತಿದಾಳ ಆಕೆ ಕಾತ್ತಿ, ಆಕೆಗೆ ನೀರು ತರಿಸ್ಕೊ, ಆಕೆ ಕಡೆ ದಗದ ಹಚ್ಚ. ಆಕೆ ನಿಮ್ಮ ಹಾಕದಾಳ, ಆಕೆಗೆ ಹಚ್ಚ. ನೀ ಹಂಗ್ಯಾಕಂತೀರಿ? ಅಕ್ಕಾಗ ಆಕಿನೂ ಮನುಷ್ಯನೆಲ್ಲ ಹೊಟ್ಲಾಗಿಲ್ಲ ಅಂದ್ರೆ ಏನ? ಅಕ್ಕಿ ಹಾಡಿದ್ರ ಏನು, ನಾ ಹಾಡಿದ್ರ ಏನು, ಎಲ್ಲಾ ಮಗುನೇ. ನೀ ಬಾಯಿ ಮುಚ್ಚ, ನಿಂಗೆ ಗೊತ್ತಾಗಲ್ಲ. ಅವಿ ಅದು ಪಿಶು ಎತ್ತಿಡು ಅಂದಿದಲ್ಲ ಇಟ್ಟಿ. ಏ ಆಕೆ ಏನೋ ತೆಗೆದ ಹಚ್ಚಬೇಡ. ಹಚ್ಚಿದ್ರೆ ನಿನ್ನ ಮತ್ತೆ ಬಾಕಡ್ ಬೆಳಿತಾನೆ. ನಿನ್ನ ಒಂದು ಮಗು ಹೊರಿಯೋ ಯೋಗ್ಯತೆ ಇಲ್ಲ ನನಗ. ರೀ ಹಂಗ್ಯಾಕ್ ಮಾಡ? ಏ ನಿಂಗೆ ಗೊತ್ತಾಗಲ್ಲ ಸೋಮ್ಯಾರ. ನಡಿ ಹೋಗಿ ತೊಂಬರಗಡಿ, ಆಕೆ ಜ್ಯೂಸ್ ಮಾಡ್ಕೊಂಬರ ಹೋಗ. ನೀ ಸೋಮ್ಯಾರ ಮಾತಾಡ್ಬೇಡ, ನನ್ನ ಮಕ್ಕಳಿಗೆ ತ್ರಾಸಕತಿ ಆಯ್ತು. ನಾ ಒಟ್ಟ ಹೋಗಿ ಬರ್ತಾನೆ, ತೋಟದಾಗ ಆಳ ಬಂದಾಗ ನೋಡ್ಕೊಂಡ್ ಬರ್ತಾನೆ. ಏನು ನೀ ಏನೋ ತೆಗೆದ ಮಾಡಬೇಡ. ನಿನಗೆ ಏನ್ರಿ ಅದ ನನಗೆ ಹೇಳ. ಏನು ನನಗೇನ್ ಬೇಕಾಗಿತ್ತಲ್ಲ ಅದೇ ಆಗತೈತಿ. ನನಗಂತೂ ಫುಲ್ ಖುಷಿ ಆಗತೈತಿ. ಆಕಿಗೆ ಹಿಂಗ ಆಗ್ಬೇಕ. ನನ್ನ ಗಂಡ ಒಟ್ಟ ಸೇರ್ಬಾರ್ದು, ನನಗೆ ಕಾಳಜಿ ಮಾಡ್ಬೇಕು. ಯವ್ವ ಈ ಮಗುವ್ರೆ ಯಾವಾಗ ಬರ್ತೈತೆ ಏನ, ನನ್ ಕಾಯಕ ಆಗವಲ್ದು. ಅಮ್ಮ 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 ರೀ ಅಕ್ಕ ರೀ 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 ಅಮ್ಮ ಅಮ್ಮ ರೀ ರೀ ತಂಗಿ ಹಾಕೋದ್ರಾಗಪ್ಪ. ರೀ ರೀ ಬಾಳ ಹೊಟ್ಟಿ ಬೇನಾಗತ್ತದ ರೀ ತಡಕ್ ಆಗವಲ್ಲ ಅಕ್ಕ. ರೀ ಅಕ್ಕ ರೀ ದವಾಖಾನೆ ಹೋಗಮ್ ನಡ್ರಿ. ಏನ ಎಷ್ಟು ದವಾಖಾನೆ ಹೋಗ್ತಾರ? ಎಲ್ಲಾ ದವಾಖಾನೆ ದೇವ್ರ ಆತ. ಈಗ ಏನ ಈಗ ಬಾಣಿತನ ಆಗೋತ. ರೀ ಏನಾರ ಮಾಡ್ರಿ, ಒಟ್ ನನ್ ಬೈಲ ದವಾಖಾನೆ ಹೋಗ್ ನಡ್ರಿ. ಅಲ್ಲ ನಾನು ಎಲ್ಲಾ ತುರ್ಸಕ್ತೀನಿ. ಎಲ್ಲಾ ದವಾಖಾನೆ ಹೋದ್ರ ನಿಂದ ಡೆಲಿವರಿ ಆಗೋತ್ ಏನ್ ಮಾಡೋದ? ರೀ ನನಗಂತ ತಡ್ಕೊಳಿಕ್ ಆಗವಲ್ರಿ. ಇಲ್ಲ ಇದು ಇಲ್ಲ, ನನಗೆ ಈಗ ನೆನಪಾತ. ಅರಕೇರಿ ಅಮ್ಮಕ್ಷದನ್ ಪೂಜಾರಿ ಅವರು ಅವ್ರ ಆಶೀರ್ವಾದ ಮಾಡಿ ಗಜರ್ ಕೊಟ್ಟಿದ್ರ. ಅವ್ರ ತಕ ಹೋಯ್ತೇನೆ. ನೋಡ್ರಿ ಅಲ್ಲೇ ಹೋಯಮ್ ನೋಡ್ರಿ. ರೀ ನಾವ್ ಹಾಲ್ರಿ ನನ್ಗ ಆಗೋದಿಲ್ರಿ. ರೀ 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 ನನ್ಗ ಆಗವಲ್ರಿ. ರೀ ಏನ್ರಿ ಮಾಡ್ರಿ. ಪೂಜಾರಿ ಅವ್ರ ಎಲ್ಲಾ ದಿನ ಮುಗ್ದಾವ್ರಿ. ದಿನ ಮುಗ್ದ 4 ದಿವಸ ಆತ್ರಿ. ಎಲ್ಲಾ ದವಾಖಾನೆ ಆಯ್ತು. ದೇವ್ರ ಅಜ್ಜನ್ರ ಆದ್ರೂ ಎಟ್ಟ ಬೆಳ್ಕೊಂಡ್ರ ಆಕಿನ ಹಡಿವಾಡ್ರಿ. ನೀವ ನಮ್ಗೆ ಆಶೀರ್ವಾದ ಮಾಡಿದ್ರಿ. ನೀವು ಕೊಟ್ಟ ಕಾರ್ಯಕ್ರಮದಿಂದ ಈಕಿ ಹೊಟ್ಲೆ ಆಗ್ಯಾರ್ರಿ. ಆದ್ರ ಬಾಣಿತನ ಆಗೋತ್ರಿ. ನೀವ ಏನ್ರಿ ಆಶೀರ್ವಾದ ಮಾಡ್ಬೇಕ್ರಿ ಪೂಜಾರಿ ಅವ್ರು. ನೋಡಪ್ಪ, ನಿನಗೆ ಕೊಟ್ಟಿದ್ದು ನಾನು 2 ಕಾರ್ಯ, ಆದ್ರೆ ಇನ್ನೊಂದು ಕಾರ್ಯಕ್ಕೆ ಯಾರಿಗೆ ಕೊಡಂದಿಲ್ಲ ನಾನು. ಒಬ್ಬಕ್ಕೆ ದೊಡ್ಡ ಕೊಡಂದಿರಿ, ಒಬ್ಬಕ್ಕೆ ಸಣ್ಣಗೆ ಕೊಡಂದಿರಿ. ಮತ್ತು ನೀವೇನು ಮಾಡ್ರಿ? ನಾ ಏನ್ ಮಾಡಿ, ನಾನು ನೈತಿಕಾಗ ನಿಮ್ಮ ಅಕ್ಕಗ ಒಂದ ನೀವೊಂದು ತಿನ್ರಿ, ಮಕ್ಳು ಹಾಕಾವತ್ ಯಾರತ್ ನಾ ಅಂದಿ. ಗುರು ಆಜ್ಞೆ ತೆಪ್ಪರೆ ಹಿಂಗಾಗೋದು. ಏನ್ ತಪ್ಪಿದ್ರಿ ಪೂಜಾರಿ? ನೋಡಪ್ಪ, ನಿನ್ನ ಕೈಯಾಗ ಕೊಟ್ಟಿದ್ದು 2 ಕಾರ್ಯ. ಈ ಹೆಣ್ಮಗಳು 2 ಕಾರ್ಯಕ್ಕೆ ತಿಂದಾಳ, ತಪ್ಪು ಮಾಡ್ಯಾಳ. ಅದಕ್ಕೆ ಏನ್ ಮಾಡಿದ್ರಿ? ಅದಕ್ಕೆ ಏನಿಲ್ಲನ್ರಿ ಪರಿಹಾರ ಪೂಜಾರಿ ಅವ್ರ? ಐತಿ ಪರಿಹಾರ. ಏನಂತ ಹೇಳ್ರಿ ಪೂಜಾರಿ ಅವ್ರ? ನೋಡಪ್ಪ, ನನ್ನ ಮಾತಿಗೆ ಒಪ್ಪಿಗೆ ಕೊಟ್ರೆ ಮಾತ್ರ ಈಕಿ ಬಾಣಿತಾನ. ಏನ್ ಹೇಳ್ರಿ? ಏನಂದ್ರೆ ಈಕಿ ಹೊಟ್ಯಾಗ 2 ಗಂಡು ಮಗು. ಆ 1 ಗಂಡು ಮಗುನ ಇವ್ರ ಅಕ್ಕಗೆ ಕೊಟ್ರ, ಇವ್ರ ಅಕ್ಕನ ಉಡ್ಯಾಗ ಹಾಕಿರ ಈಕಿದ ಮನೆಗೆ ಹೋಗ್ಬಿಡ್ದಾನ ಡಿಲಿವರಿ. ಯವ್ವ ನನ್ಗಾಗವಂತ
ರೀ ಒಂದಲ್ರಿ 2 ಮಗು ಅಕ್ಕನ ಇಟ್ಕೊಳ್ಳಿ, ನನ್ಗ ಡೆಲಿವರಿ ಆದ್ರೂ ಸಾಕಾಗೈತ್ರಿ. ಅವ್ರ ಮಾತಿಗೆ ನನ್ಗ ಒಪ್ಪಿಗೆ ಐತ್ರಿ. ಆಯ್ತ್ರಿ ಪೂಜಾರಿ ಅವ್ರ ಹಂಗ ಮಾಡ್ತೀವ್ರಿ, ನಿಮ್ ಮಾತು ಕೊಟ್ಟಂತ ಇದು ಮಾಡ್ತೀವ್ರಿ. ಮತ್ತ ಬಾಣಿತಾರ ಹೆಂಗ ಹಾಕತ್ರಿ ಇದು ಹಾಕತಿಲ್ರಿ? ನೀವು ಮನೆಗೆ ಹೋಗಿ ಬಾಗಲ ದಾಟ್ಬಿಡ್ದ ಆ ಕೂಸ ಭೂಮಿ ಮೇಲೆ. ಆಯ್ತ್ರಿ ಪೂಜಾರಿ ಆದ್ರೆ ಮಾತು ಕೊಟ್ಟಿದ್ದಂತೆ ನಡಿಬೇಕು ಅಷ್ಟ. ಆಯ್ತ್ರಿ ಪೂಜಾರಿ. ಆ ಅರಕೇರಿ ಅಮೋಘಸದನ ಪುಣ್ಯದಿಂದ ನನಗ ಬಂಗಾರ ಅಂತ 2 ಮಕ್ಳದು, ಆ ಪೂಜಾರಿ ಅವ್ರು ಹೇಳ್ದಂಗ 2 ಮಕ್ಳದು. ನಿನಗೂ ಸ್ವಾರ್ಥ ಬುದ್ಧಿ ಅನ್ನೋದು ಬಂದಿತ್ತು, ಆದ್ರೆ ಎಲ್ಲ ಬಿಟ್ಟ ಈಗ ಹೂ ಅಂದಿದ್ದಕ್ಕ 2 ಮಕ್ಳದು. ಅಕ್ಕ ನಿನಗೆ ಮೋಸ ಮಾಡಿ ನಾನು ಅವತ್ತ ಅಮೋಕ್ಷದಿನ ಪೂಜಾರಿ 2 ಖಾರಿಗೆ ಕೊಟ್ಟಿದ್ರ, ಇವ್ರು ತಂದು ನನ್ನ ಕೈಯಾಗ ಕೊಟ್ರು. ಇಬ್ರು ಒಂದೊಂದು ತಿನ್ರತ್ತ. ಆದ್ರೆ ನಾನು ಸ್ವಾರ್ಥ ಬುದ್ಧಿಯಿಂದ 2 ನಾನೇ ತಿಂದೆ. ನಾನೇ ಮಕ್ಕಳು ಹಡಿಬೇಕು, ನೀ ಬಂಜಾಗೆ ಉಳಿಬೇಕು, ಇವ್ರ ಪ್ರೀತಿ ನಿನಗೆ ಸಿಗಬಾರ್ದು ಅಂತೇಳಿ ನಾ ಮಾಡಿದ ತಪ್ಪಾಯ್ತು. ನಾ ಮಾಡಿದ ತಪ್ಪಿಗೆ ಅಮೋಕ್ಷಿದ್ದ ನನಗೆ ಸರಿಯಾದ ಪಾಠನ ಕಲಿಸ್ದ. ಆದ್ರೆ ಲಾಸ್ಟಿಗೆ ಬಂದು ನಮ್ಮ ಕೈ ಹಿಡ್ದ. ತಪ್ಪು ಮಾಡೋರು ಎಲ್ಲ ಮಾಡ್ತಾರೆ. ಅದು ತಿದ್ಕೊಂಡಿದೆಯಲ್ಲ, ಇರ್ಲಿ ಬಿಡು. ನೀನ್ ತಪ್ಪು ನಿಂಗೆ ಅರಿವಾಗೈತಿಲ್ಲ, ಅದು ಎಲ್ಲ ತಲೆ ಹಾಕೋಬೇಡ. ಇದ್ದು 2 ಮಕ್ಕಳಿಗೆ ಸಂಭಾಷಣ. ಆ ದೇವ್ರ ಎಲ್ಲಾನು ಕೊಟ್ಟಾನ, ಆದ್ರೆ ಅವನ್ ಮಾತು ಕೊಟ್ಟಿದ್ನೆ, ನನಗೆ ಮಕ್ಳು ಕೊಟ್ರ ನಿನ್ಗೊಂದು ಅರ್ಕಿ ತಿರ್ಸ್ತಪ್ಪ ಅಂತೇಳಿ. ನಾನು 2 ಮಕ್ಕಳ ಜಡಿ ಅಲ್ಲೇ ತೆಗಿನು. ಆಯ್ತ್ರಿ.